ಕೇಂದ್ರ ಸರ್ಕಾರಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರುವ ಲಜ್ಜೆಗೆಟ್ಟಿರುವ ಸರ್ಕಾರಕ್ಕೆ ಲಜ್ಜೆಗೆಟ್ಟಿದ ಕೇಂದ್ರ ಸರ್ಕಾರಕ್ಕೆ ಜನಸಾಮಾನ್ಯರ ಮೇಲೆ ಮಾಡತಕ್ಕಂಥ ಸರ್ಕಾರಕ್ಕೆ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡುತ್ತ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ವ್ಯವಸ್ಥೆ ಐತಿ. ಏನಂದ್ರೆ ಈಗೇನು ನಾವು ಮೊಬೈಲ್ಗೆ ಟಿವಿಗೆ ಕರೆಂಟ್ ಹಾಕ್ತು ಒಂದು ರೈತರ ಪಂಪ್ ಸೆಟ್ ಇರ್ಬೋದು, ನೇಕಾರ ಪಂಪ್ ಸೆಟ್ ಇರ್ಬೋದು, ಏನು ಮನೆಗೆ ದೀಪ ಹಚ್ಚುವಂಥ ವ್ಯವಸ್ಥೆ ಇರ್ಬೋದು. ಯಾರು ಕರೆನ್ಸಿ ಹಾಕ್ತಾರೆ ಕರೆನ್ಸಿ ಮುಗಿಯೋರಿಗೆ ಲೈಟ್ ರೊಕ್ಕ ತುಂಬ ಬರ್ಬೇಕು. ನಾವು ರೊಕ್ಕ ತುಂಬ ಬಂದ ಬಳಿಕ ರೊಕ್ಕ ಮುಗಿದ ತನಕ ಕರೆಂಟ್ ಕೊಡುವಂಥದ್ದು ಒಂದು ಸರ್ಕಾರ ನಮ್ಮ ಮ್ಯಾಗ ದಬ್ಬಾಳಿಕೆ ವ್ಯವಸ್ಥೆ ಮಾಡೈತಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವು ಲಜ್ಜೆಗೆಟ್ಟ ಸರ್ಕಾರಗಳಿಗೆ ಇವು ಏನು ಹೇಳ್ತಾವಂದ್ರೆ ಆ ಸರ್ಕಾರ ಕಳ್ಳ ಈ ಸರ್ಕಾರ ಕಳ್ಳ ಅಂತೇಳಿ ಬಟ್ ಮಾಡಿ ತೋರಿಸ್ತಾವ. ಇವೆರಡು ಕಳ್ಳ ಸರ್ಕಾರಗಳ ವ್ಯವಸ್ಥೆ ಏನೈತಪ್ಪ ಅಂದ್ರೆ ರೈತರನ್ನು ಮುರಿಬೇಕು, ಸಾಮಾನ್ಯ ಜನರನ್ನು ಮುರಿಬೇಕು, ಖಾಸಗೀಕರಣ ಮಾಡಬೇಕು. ಇವತ್ತು ವಿದ್ಯುತ್ ಒಂದೇ ಖಾಸಗೀಕರಣ ಇಲ್ಲ, ಸಂಪನ್ಮೂಲ ನೀರಾವರಿ ಅದನ್ನು ಸುರೇಖ ಖಾಸಗೀಕರಣ ಮಾಡಬೇಕನ್ನುವಂಥದ್ದು ಒಂದು ಸರ್ಕಾರ ಯೋಜನೆ ತೆಗೆದೈತಿ. ಆ ಯೋಜನೆಗೆ ನಮ್ಮದ ಎಲ್ಲ ಸಾರ್ವಜನಿಕರ ಆಸ್ತಿ ಐತೆ. ಅದು ಸಾರ್ವಜನಿಕರು ನಾವು ಏನು ತೆರಿಗೆ ಕಟ್ಟಿವು, ಆಫೀಸ್ಗಳು ಮಾಡಿರ್ಬೋದು, ಒಂದು ಡ್ಯಾಮ್ ಮಾಡಿರ್ಬೋದು, ವಿದ್ಯುತ್ ತಯಾರು ಮಾಡ್ಲಿಕ್ಕೆ ಖರ್ಚು ಮಾಡಿರ್ಬೋದು. ಆ ಖರ್ಚು ಯಾರು ರೊಕ್ಕ ಅಂದ್ರೆ ನಮ್ಮ ಎಲ್ಲ ಸಾರ್ವಜನಿಕರ ತೆರಿಗೆಯನ್ನು ಕಟ್ಟಿವ ಆ ತೆರಿಗೆ ದುಡ್ಡು ಐತದ. ಆ ತೆರಿಗೆ ದುಡ್ಡಿನಲ್ಲಿ ಖಾಸಗೀಕರಣ ಮಾಡಿ ಕಂಪ್ನಿಗಳಿಗೆ ಕೊಟ್ಟು ರಾಜಕಾರಣಿಗಳು ಅವ್ರ ಕಡೆಯಿಂದ ದುಡ್ಡು ಇಸ್ಕೊಂಡು ಅದನ್ನು ಮಾರುವಂಥ ವ್ಯವಸ್ಥೆ ಮಾಡ್ಯಾರು. ಇವತ್ತಿನ ಅಷ್ಟೇ ಅಲ್ಲ, ಅದು ನಮ್ಮ ಅಜ್ಜ ಮುತ್ತನ ಅಷ್ಟೇ. ನಮ್ಮ ಅಜ್ಜ ಮುತ್ತ ಏನು ಟ್ಯಾಕ್ಸ್ ಕಟ್ಕೊತ ಬಂದಾರ, ಆ ಟ್ಯಾಕ್ಸ್ದಲ್ಲಿ ಜಮೀನು ಖರೀದಿ ಮಾಡಿ, ಡ್ಯಾಮ್ ಕಟ್ಲಾಕ ರೈತರ ಭೂಮಿ ಖರೀದಿ ಮಾಡಿ, ಆ ಡ್ಯಾಮ್ ಕಟ್ಲಾಕ ರೊಕ್ಕ ಹಾಕಿ ನಮ್ಮದೆಲ್ಲನೂ ನಮ್ಮ ಅಜ್ಜ ಮುತ್ತನ ಆಸ್ತಿ ಇವತ್ತು ನಮಗೆ ಬಿಟ್ಟು ಕೊಡು ಅನ್ನುವಂಥ ಮಾತನ್ನ ನಾವೇನು ಆರಿಸ್ಕೊಟ್ಟಿವಿ. ನಾಲ್ಕು ನನ್ನ ಮಕ್ಕಳನ್ನ, ಆ ನಾಲ್ಕು ನನ್ನ ಮಕ್ಕಳು ಸಾರ್ವಜನಿಕರ ಮ್ಯಾಗ ಇಂಥ ಒಂದು ವ್ಯವಸ್ಥೆ ತಂದು ನಮ್ಮನ್ನೆಲ್ಲ ರಸುಗೊಳಿಸುವಂಥ ಕೆಲಸ ಮಾಡಕತ್ತಾರೆ. ಅದಕ್ಕೆ ನಾವು ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ. ಇವತ್ತಿನ ಆಸ್ತಿ ಅಲ್ಲ, ಇವ್ರ ಅಪ್ಪನ ಆಸ್ತಿ ಅಲ್ಲ, ಇದು ನಮ್ಮ ಅಜ್ಜ ಮುತ್ತನ ಆಸ್ತಿ. ನಮ್ಮ ಅಜ್ಜ ಮುತ್ತಗಳು ಏನು ತೆಲಿಗೆ ಕಟ್ಕೊತ ಬಂದರು, ನಾವೇನು ತೆಲಿಗೆ ಕಟ್ಕೊತ ಬಂದದ್ದು. ಅದರೊಳಗೆ ಇದನ್ನು ಖರೀದಿ ಮಾಡಿ ಡ್ಯಾಮ್ಗಳು ತಯಾರು ಮಾಡ್ಯಾರು. ಅದರೊಳಗೆ ನಮ್ಮ ರೈತರ ಜಮೀನು ಖರೀದಿ ಮಾಡಿ ಏನೋ ಒಂದು ವಿದ್ಯುತ್ ತಯಾರು ಮಾಡಬೇಕಾದ್ರೆ ನಮ್ಮ ತೆಲಿಗೆ ರೊಕ್ಕೈತಿ. ಇವ್ರೇನು ಅನಿವಾರ್ಯ ಸಿಕ್ಕಿಲ್ಲ, ಇವ್ರೇನು ಸತ್ತೆಗೆ ಹಾಕಿ ಬಂದಿಲ್ಲ, ನೀರು ಹಾಕಿ ಬಂದಿಲ್ಲ, ಇವ್ರ ಮನೆ ದುಡ್ಡು 5 ಪೈಸೆ ಹಾಕಿಲ್ಲ. ನಮಗೇನ್ರಿ ಕೆಲಸ ಮಾಡ್ಬೇಕಾದ್ರೆ, ಒಂದು ಡ್ಯಾಮ್ ಕಟ್ಟಬೇಕಾದ್ರೆ, ಒಂದು ವಿದ್ಯುತ್ ತಯಾರು ಮಾಡಬೇಕಾದ್ರೆ ಅದರಲ್ಲಿ 40 ಪೈಸೆ ನಾವು ಕಟ್ಟಿದಂಥ ತೆಲಿಗೆ ಒಳಗೆ 40 ಪೈಸೆ ಅವ್ರ ಕಮಿಷನ್ ತಿಂದು 40 ಪೈಸೆ ಕಮಿಷನ್ ತಿಂದು 60 ಪೈಸೆದೊಳಗೆ ಕೆಲಸ ಮಾಡಿತ್ತು. ಇದು ಯಾರಪ್ಪನ ಆಸ್ತಿ ಅಲ್ಲ. ನಾವೇನು ಆಯ್ತು ಕೊಟ್ಟದ್ದು ನರೇಂದ್ರ ಮೋದಿಜಿ ಅವರ
ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನಿನ್ನ ಆಸ್ತಿ ಅಲ್ಲ. ಇವತ್ತು ನಮ್ಮ ರೈತರಿಗೆ ಇನ್ನೂ ಒಂದು 5 ವರ್ಷದಿಂದ ಸಂಕಟ ಅಂದ್ರೆ ಏನಪ್ಪಾ ಅಂದ್ರ ರಾಸಾಯನಿಕ ಗೊಬ್ಬರ ಕೇವಲ ಅದರ ರೇಟು 265 ರೂಪಾಯಿ. 265 ಇದ್ದಾಗ ಬಾಡಿಗೆ ಅಂತ ಹೇಳಿ 300 ರೂಪಾಯಿ ತಗೊಳ್ಳುವಂತ ವ್ಯವಸ್ಥೆ ಅಂಗಡಿಕಾರ ಮಾಡ್ತಿದ್ರು. ಅದಕ್ಕೂ ರೈತರು ಒಪ್ಕೊಂಡಿವಿ ನಾವು. ಆಮೇಲೆ ಏನ್ ಮಾಡ್ತಾರ ಅಂದ್ರ ಅದಕ್ಕೆ ಲಿಂಕ್ ಅಂತ ಹೇಳಿ ಲಿಂಕ್ ತಗೊಂಡ್ರೆ ವೀರ್ಯ ಕೊಡೋದು, ಲಿಂಕ್ ತಗೊಂಡ್ರೆ ವೀರ್ಯ ಕೊಡೋದು ಅಂದು 1500 ರೂಪಾಯಿ ರೈತನ ಕೊಳ್ಳಿಗೆ ಕಟ್ಟಿ ರೈತನ ಜೇಬಿನಿಂದ ರೊಕ್ಕ ಇಸ್ಕೊಂಡು 265 ರೂಪಾಯಿ ಸರ್ಕಾರ ರೇಟು ಮಾಡ್ಬೇಕನ್ನೋದು ಒಂದು ಕಡ್ಡಾಯ. ಅದರಲ್ಲಿ ಬಾಡಿಗೆ ಅಂತೇಳಿ 300 ರೂಪಾಯಿ ಮಾಡಿದ್ರು, ಅದಕ್ಕೂ ರೈತರು ಒಪ್ಕೊಂಡ್ರು. ಈಗ 5 ವರ್ಷದಿಂದ ಏನ್ ಮಾಡ್ತಾರಂದ್ರೆ ಅದಕ್ಕೊಂದು ಲಿಂಕ್ ತಗೋಬೇಕು. ಲಿಂಕ್ ತಗೊಂಡ್ರೆ ಇರೋದಾದ್ರೆ ಸಿಗ್ತೈತಿ, ಇಲ್ಲಾಂದ್ರೆ ಇಲ್ಲ. ಆ ಲಿಂಕ್ ತಗೋಬೇಕಾದ್ರೆ ಏನಾಕತ್ತೆ ಅಂದ್ರೆ ಒಂದು ಚೀಲಿಗೆ 1500 ರೂಪಾಯಿ ನಮ್ಮ ರೈತರ ಜೇಬಿನಿಂದ ರೊಕ್ಕ ಹೋಕ್ಕತಿ. ಇದು ಕೇಂದ್ರ ಸರ್ಕಾರ ಕಾನೂನು, ಏನು ರಾಜ್ಯ ಸರ್ಕಾರ ಕಾನೂನು. ಬೀದಿನಾಗಿ ಕುತ್ತ ಅಂಗಡಿ ಇಟ್ಟು ಮಾಡ್ತಾರ ಈ ಮಕ್ಕಳ ಕಾನೂನು. ಯಾರು ಲೂಟಿ ಹೊಡೆಯಕತ್ತಾರೋ ನಮಗೆ ತಿಳಿಬೇಕು ರೈತರಿಗೆ. ಯಾಕಂದ್ರೆ ಇನ್ನು ಯುದ್ಧದಿಂದ ರಾಸಾಯನಿಕ ಗೊಬ್ಬರ ಕಡಿಮೆ ಆಗೇಳಿ ದರಗಳು 300-400 ರೂಪಾಯಿ ಒಂದು ಪ್ರತಿ ಚೀಲಿಗೆ ಏರ್ಸ್ಯಾರ. ಈ ವರ್ಷ ಗೊಬ್ಬರ ಕಡಿಮೆ ಆಗಂಗಿಲ್ಲ. ಹೋದ ವರ್ಷ ಜಾನ್ವರಿ ಪೇಪರ್ ಒಳಗೆ ನಾವು ಈ ವರ್ಷ ಗೊಬ್ಬರ ಬಳಸುವಂತ ಗೊಬ್ಬರ ಹೋದ ವರ್ಷ ಜಾನ್ವರಿ ಪೇಪರ್ ಒಳಗೆ ನಮ್ಮ ರಾಜ್ಯಕ್ಕೆ ಬಂದಿರ್ತತಿ. ಇದು ಯುದ್ಧದಿಂದ ಏನ್ ತುಟ್ಟಿ ಆಗಕತ್ತೈತಿ ಅದು ಮುಂದಿನ ವರ್ಷ ತುಟ್ಟಿ ಆಗ್ಬೇಕು. ಏನಾದ್ರು ಇವ್ರನ್ನು ನಾವು ಕೇಳುವಂತ ತಪ್ಪಿದ್ರೆ ಈ ಗೊಬ್ಬರ ಜಾನ್ವರಿ ಪೇಪರ್ ಒಳಗೆ ನೀವು ಬಳಸುವಂತ ಗೊಬ್ಬರ ಈಗ ಸದ್ಯಕ್ಕೆ ಬಂದಿಲ್ಲ ಅಂತ ಹೇಳುವಂತ ತಾಕತ್ತ ಅವ್ರ ಹತ್ತಕ್ಕಿದ್ರೆ ಬರ್ಲಿ, ಮಾತಾಡ್ಲಿ ಮುಂದೆ ನಿಂತು. ಹೀಗೆ ಟೊಪ್ಪಿಗೆ ಹಾಕ್ತಾರಲ್ಲ ಮಂಗನ ಮಕ್ಕಳು. ಏನಾರ ಕೇಂದ್ರ ಸರ್ಕಾರ ದುಡ್ಡು ಹೊಡಿತೈತು, ರಾಜ್ಯ ಸರ್ಕಾರ ದುಡ್ಡು ಹೊಡಿತೈತು, ಬೀದಿ ಮೇಲ್ಪತ್ತಿ ವ್ಯಾಪಾರ ಮಾಡ್ತಾನ ಆಮಗ ಹೊಡಿತಾನ. ಇದಕ್ಕೆ ಅಧಿಕಾರಿಗಳು ಏನ್ ಸಂತ ಇರ್ತಾರ. ಇದ್ರ ಮ್ಯಾಗ ಒಂದು ಕಾನೂನು ಯಾವ ಜೇಡಿ ಏನ್ ಸಂತ ಇರ್ತಾನ. ಇದನ್ನ ಯಾಕೆ ಏರಿಸಿರಪ್ಪ ಅಂತ ಕೇಳಕ್ ಪಗಾರ ಕೊಟ್ಟಿವಿ ನಾವು. ಪಗಾರ ಯಾವ ನರೇಂದ್ರ ಮೋದಿ ಕೊಡಂಗಿಲ್ಲ, DK ಶಿವಕುಮಾರ್ ಕೊಡಂಗಿಲ್ಲ, ಸ್ವತಃ ರೈತರು ಕೊಡ್ತೀವಿ ನಾವು ದೊಡ್ಡ ರೊಕ್ಕ. ಜೇಡಿಯವರು ನಿನಗ್ ಪಗಾರ ಕೊಟ್ಟು ಕುರ್ಚಿನಾಗ ಕುಣಿಸು, ಐಶ್ವರ್ಯ ಕುಣಿಸು, ಏನ್ ಸಂತ ಇರ್ತೀಯ? ನಿನಗ್ ಕಾನೂನು ಐತಿಲ್ಲ. ಯಾವ ಪುಟ್ಟಿ ಮಾಡ್ತಾನ ಅವನ ಅಂಗಡಿ ಸೀಲ್ ಮಾಡುವಂತ ಪವರ್ ಐತಿಲ್ಲ. ನಮ್ಮ ಸೊಸೈಟಿ ಒಳಗೆ ನಮ್ಮ ರೈತ ಕಡ್ಡಾಯವಾಗಿ ಕೇಳಿದಕ್ಕೆ ಅವ ಏನು ಪಂಚಾಯತಿ ಮೆಂಬರ್ ಐತವ. ಅದಕ್ಕ ನನ್ನ ಮಗ ಸೊಸೈಟಿ ಮೆಂಬರ್ ನಮ್ಮ ರೈತ ಕಾನೂನು ಪ್ರಕಾರ ಏನೈತಿ ತೋರ್ಸತ್ ಹೇಳಿದ್ದಕ್ಕ ಬಾವಿಯಲ್ಲಿ ನಮ್ಮ ಸೊಸೈಟಿಗೆ ಬಾ, ನೀನು ಬಗ್ಗೆ ಕೇಳ್ತೀವಿ ಅಂತ ಹೇಳ್ತಾರ. ಅದಕ್ಕೆ ಸರ್ಕಾರ ಏನು ಸತ್ತೇನ ರೀ? ಅನ್ಯಾಯ ಕೇಳುವಾಗ ಒಬ್ಬ ರೈತನ ಮ್ಯಾಗ ಅನ್ಯಾಯ ಮಾಡ್ತಾರಂದ್ರ ಇದಕ್ಕ ತಾವು ಗಮನದಲ್ಲಿಟ್ಟು ಯಾವ ಡಿಪಾರ್ಟ್ಮೆಂಟ್ ಯಾರಿಗೆ ಅಧಿಕಾರ ಬರುತ್ತತಿ ಅದನ್ನ ಕೇಳುವಂತ ತಾಕತ್ತು ನಿಮಗಿದ್ರೆ ನೀವು ಕುರ್ಚಿನಾಗಿರಿ. ಆ ಕೇಳುವ ತಾಕತ್ತು ನಿಮ್ಗೆ ಇಲ್ಲ ಆಗಿತ್ತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ, ಮಾತು ಕಲ್ತು ಹುಡುಗರು ಆ ಕಡೆ ನಿಂತಾವೇನ್ರಿ ಬಾಳ ಎಚ್ಚರಿಂದ. ಪಾಳೆ ಹೆಚ್ಚರು
ಈ ಕೆಲಸ ನಿಮಗೆ ಏನ್ರ ಮಾಡಕ್ಕಾಕಿತ್ತು ಇದಕ್ಕೆ ನಾವು ನೇಮಿಸಿವು. ನಾವು ಪಗಾರ ಕೊಟ್ಟು ಯಾರು ಕೊಡುದಿಲ್ಲ, ನರೇಂದ್ರ ಮೋದಿ ಕೊಡುದಿಲ್ಲ, DK ಶಿವಕುಮಾರ್ ಕೊಡುದಿಲ್ಲ. ಇವ್ರು ಎಷ್ಟು ನೌಕರಿ ಮಾಡ್ತಾರಲ್ಲ, ನೌಕರಿ ಮಾಡೋರಿಗೆಲ್ಲ ಪಗಾರ ಕೊಡೋರು ನಾವ. ಪಗಾರ ನಾವ ಕೊಡ್ತೀವಿ ಅಂದ್ರೆ ನಮ್ಗೆ ಇದು ನಮ್ಮ ಅಪ್ಪನ ಆಸ್ತಿ, ನಮ್ಮ ಮುತ್ತನ ಆಸ್ತಿ, ನಮ್ಮ ಆಸ್ತಿ. ನಮ್ಮ ಆಸ್ತಿ ಮ್ಯಾಗ, ನಮ್ಮ ಅಪ್ಪನ ಆಸ್ತಿ ಮ್ಯಾಗ, ನಮ್ಮ ಮುತ್ತನ ಆಸ್ತಿ ಮ್ಯಾಗ ನಿಮ್ಮದು ಏನು ಆಗ್ತದೆ. ಏನಾರ ನಿಮ್ಮ ಮನೆ 5 ದುಡ್ಡು ತಂದಿದ್ರ ಹಾಕಿದ ಮಕ್ಕಳ್ರ ಕೇಂದ್ರ ಸರ್ಕಾರ ಹಾಕಿತ್ತು, ರಾಜ್ಯ ಸರ್ಕಾರ ಹಾಕಿತ್ತು. ನಾವು ಕೊಟ್ಟದ್ರೊಳಗೆ ನಮ್ಮ ಕೆಲಸ ಮಾಡಬೇಕಾದ್ರೆ 40 ಪೈಸೆಯಿಂದ 60 ಪೈಸೆ ಕೆಲಸ ಮಾಡಿದ ಮಕ್ಕಳು ನಾವು ನಿಮ್ಮನ್ನ ಆರಿಸ್ಕೊಟ್ಟು ನಮ್ಮ ಹೆಗಲ ಮ್ಯಾಗ ಕುಣಿಸ್ಕೊಂಡು ನಾವು ನಿಮ್ಮನ್ನು ಕುಣಿದಾಡಿ ಇಲ್ಲಿಂದ ಕಳಿಸಿದ್ದು. ಜೈಕಾರ ಹಾಕಿ ನಿಮ್ಮನ್ನು ಕಳಿಸಿದ ಮೇಲೆ ನಮಗೆ ಇಷ್ಟ ಅನ್ಯಾಯ ಮಾಡ್ತೀವಿ. ಆ ಮಕ್ಕಳ ಏನ್ ನಿಮ್ಮದು ನಿಮ್ಮ ಅಪ್ಪನ ಗಂಟೆ ಅಂತ ಹೇಳಲ್ಲ. ನಿಮ್ಮ ಅಪ್ಪಂದು ಇಲ್ಲ, ನಿಮ್ಮ ತಾತಂದು ಇಲ್ಲ, ನಿಂದು ಇಲ್ಲ. ಇದು ನಮ್ಮ ಆಸ್ತಿ, ನಮ್ಮ ಹಕ್ಕು, ನಮ್ಮ ಹಕ್ಕ ನಾವು ಬಿಟ್ಟು ಕೊಡಂಗಿಲ್ಲ. ಇದನ್ನು ಖಾಸಗೀಕರಣ ಮಾಡಿಬಿಡಂಗಿಲ್ಲ ಅಂತೇಳಿ ನಮ್ಮದು ಇವತ್ತು ಪ್ರತಿಭಟನೆ ಐತಿ. ಈ ಪ್ರತಿಭಟನೆಗೆ ಜಯ ಸಿದ್ಧತೆ. ಅನ್ಯಾಯದ ಪ್ರತಿಭಟನೆ ಇಲ್ಲ, ನ್ಯಾಯದ ಪ್ರತಿಭಟನೆ. ನಮ್ಮ ಆಸ್ತಿ, ನಮ್ಮ ಹಕ್ಕ. ಈ ನಾಯಿಗಳಿಗೆ ಈ ಉದ್ಯೋಗ ಮಾಡೋದು ನಿಲ್ಲಿಲ್ಲ ಅಂದ್ರೆ ರಾಜಾರಾಮ್ ಕೊಟ್ಟ ಮನೆಗೆ ಬರಲಿ. ಮಾತು ಮಾಡೋರು ಬೇರೆ ನೀರು ತಿಂತಂದ್ರೆ ಕೆಲಸ ಮಾಡ್ಬೇಕು. ನಮ್ಮ ಆಸ್ತಿ ಮಾರಾಟ ಇವ್ರಿಗೇನು ಆಗ್ತೈತ್ರಿ? ಇವ್ರ ಅಪ್ಪನ ಮನೇದು ಏನಾರ ತಂದಲ್ಲಿ ಹಾಕಿ ಮಾಡ್ಯಾರ ಕೆಲಸ ಇಲ್ಲ. ನಮ್ಮ ಅಪ್ಪನ ಆಸ್ತಿ, ನಮ್ಮ ಅಜ್ಜನ ಆಸ್ತಿ, ನಮ್ಮ ಆಸ್ತಿ. ಒಂದು KV ಕಟ್ಟಬೇಕಾದ್ರೂ ನಮ್ಮ ಭೂಮಿ, ನಮ್ಮ ರೊಕ್ಕ. ಡ್ಯಾಮ್ನೊಳಗೆ ಲೈನ್ ತಯಾರು ಮಾಡ್ಬೇಕಾದ್ರೆ ನಮ್ಮ ರೊಕ್ಕ ತಯಾರು ಮಾಡ್ಯಾರು. ಇದನ್ನ ಮಾಡಕ್ ಕೊಡಂಗಿಲ್ಲ. ಇದು ರೈಲ್ವೆ ಮಾಡ್ಬೇಕಂತಾರೆ, ನಾಳೆ ಬಸ್ ಮಾಡ್ಬೇಕಂತಾರೆ. ಇವ್ರೇನು ಸಂಟ ಹೇಳ್ತಾರ ನಮ್ಮ ಮಕ್ಕಳಲ್ಲಿ ಸಂಟ ಕಳ್ಸಿ ಇವ್ರನ್ನ ಓಟ್ ಹಾಕಿ ನಮ್ಮ ಕೆಲಸ ಮಾಡಕ್ಕೆ ಕಳ್ಸವ ಬಳೆ ಮಕ್ಕಳು. ನಿಮ್ದು ಏನೈತೆ ಅಲ್ಲಿ ಹಕ್ಕ ಇಷ್ಟು ನಮ್ಮ 2 ಮಾತು ಮಾತಾಡಿ ನಮ್ಮ 2 ಮಾತು ಮುಗಿಸ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ. ರೈತ ಮಿತ್ರರೇ ಹಾಗೂ ನೇಕಾರ ಅಣ್ಣ ತಮ್ಮಂದಿರೇ, ನಾವೆಲ್ಲ ಬೀದಿಯಲ್ಲಿ ಬೈಕ್ ರ್ಯಾಲಿ ಮಾಡುತ್ತಾ ಬಂದಿದ್ದೀವಿ. ತಮ್ಗೆಲ್ಲ ಗೊತ್ತಿರೋದು ವಿದ್ಯುತ್ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಬಜೆಟ್ನಲ್ಲಿ ಒಂದು ಘೋಷಣೆ ಮಾಡಿದ್ರು. ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಏನಿದೆ ಟಾಟಾ ಕಂಪ್ನಿಯವ್ರಿಗೆ ಒಪ್ಪಿಸ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಏನ್ ಇವ್ರ ಅಪ್ಪಂದ ಆಸ್ತಿ ಏನ್ರಿ? ನಿರ್ಮಲಾ ಸೀತಾರಾಮನ್ ಅವರೇ, ನಿಮ್ಮ ಮನೆ ಆಸ್ತಿ ಅಲ್ಲ, ಇಡೀ ಭಾರತದ ಪ್ರತಿಯೊಬ್ಬ ನಾಗರಿಕನ ಆಸ್ತಿ. ಜಲ ಸಂಪತ್ತು ಅದು ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಅದು ಮುಂದೆ ಹೇಳ್ತಿದ್ದೀರಿ ನೀವು. ಬಂದರುಗಳನ್ನು ಖಾಸಗೀಕರಣ ಮಾಡಿದ್ದೀರಿ. ಮತ್ತು ಮೇಲಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಸರ್ಕಾರ ಇನ್ನೂ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಏನ್ರಿ ನಾಳೆಗೆ ಇಡೀ ಭಾರತ ದೇಶದ 140 ಕೋಟಿ ಜನರನ್ನೆಲ್ಲ ಒತ್ತಿ ಇಟ್ಬಿಡ್ತೀರೇನ್ರಿ ನೀವು? ನಿಮಗೆ ರಾಜ್ಯಭಾರ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಈ ರಾಜ್ಯಭಾರ ಮಾಡಲಿಕ್ಕೆ ನೀವು ಸತತವಾಗಿ ಹೇಳ್ತೀರಿ ಏನಂತ? ನಾವು ದೇಶದ ಪ್ರಧಾನಿ ಅಲ್ಲ, ನಾನು ಈ ದೇಶದ ಸೇವಕ ಅಂತೇಳಿ. ಏನ್ರಿ ಏನ್ ಮಾಡ್ತಾ ಇದ್ರಿ ನೀವು? ಮೊನ್ನೆ ದಿವಸ ನೋಡಿದರೆ ಹರ್ಮೋಜ್ ಸಂಧಿಯಲ್ಲಿ ನಮ್ಮ ಭಾರತದ ಹಡಗು ಮೇಲೆ ದಾಳಿ ಆದ್ರೂ ತಾವು ಅಸಹಾಯಕರಾಗಿ ಸುಮ್ಮನಾದ್ರಿ. ಪರ್ವಾಗಿಲ್ರಿ, ಪರ್ವಾಗಿಲ್ಲ. ಈಗ ಇಡೀ 140 ಕೋಟಿ ಜನರನ್ನೆಲ್ಲ ಖಾಸಗೀಕರಣಕ್ಕೆ ಒಯ್ದು ತಾವೆಲ್ಲ ಟಾಟಾ ಕಂಪ್ನಿಯವರು ಅಂತ ದೊಡ್ಡ ದೊಡ್ಡ ಕಂಪ್ನಿಯವರಿಗೆ ಕೊಟ್ಟು, ಅದಾನಿ ಅಂಬಾನಿ ಅವರಿಗೆಲ್ಲ ಕೊಟ್ಟು ನಮ್ಮನ್ನೆಲ್ಲ ಅಸಹಾಯಕನ್ನಾಗಿ ಮಾಡಿ ಇವತ್ತು ರೈತನ್ನು ನಶಿಸಿ ಹೋಗುವ ಹಂತಕ್ಕೆ ತಂದು ಬಿಡ್ತೀರಿ ನೀವು. ನರೇಂದ್ರ ಮೋದಿಜಿ ಅವರೇ,
ಇಲ್ಲಿ ರಾಜ್ಯದ ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಇಲ್ಲೇ ಡಿ.ಕೆ. ಶಿವಕುಮಾರ್ ಅವರೇ, ರಾಜ್ಯದಲ್ಲಿ ಖಾಸಗೀಕರಣ ಮಾಡ್ಲಾರದಂಗ ನಿಮಗೂ ಒಂದು ಪವರ್ ಇದೆ. ಡಿ.ಕೆ. ಅವರೇ, ಈ ಪವರ್ ಅನ್ನು ಯೂಸ್ ಮಾಡಿ ತಾವು ವಿದ್ಯುತ್ ಖಾಸಗೀಕರಣ ಆಗ್ಬಾರ್ದು ಅಂತ ಹೇಳ್ತೀವಿ. ವಿದ್ಯುತ್ ಖಾಸಗೀಕರಣ ಆದ್ರೆ ಇಡೀ ಭಾರತದ 140 ಕೋಟಿ ಜನ ಮತ್ತು ನೇಕಾರರು, ರೈತರು, ಜನಸಾಮಾನ್ಯರು ಇಷ್ಟ ಅನ್ಯಾಯಕ್ಕೆ ಒಳಗಾಗತ್ತಂದ್ರೆ ನಿಮ್ಗೆ ಎಕ್ಸಾಂಪಲ್ ಇದೆ. ಈಗ ನಮ್ಮ ಹಿರಿಯ ನಾಯಕರಾದ ಶ್ರೀಕಾಂತನವರು ಹೇಳಿದ್ರು, ನಗದು ರಹಿತ ಪಾವತಿ ಅಂತೇಳಿ. ಅಂದ್ರೆ ಕರೆನ್ಸಿ ಇವತ್ತು ನಮಗೆ 200 ಯೂನಿಟ್ ಕರೆಂಟ್ ಏನಾದ್ರೂ ಫ್ರೀ ಸಿಕ್ಕ್ರೆ ಅದು 200 ಯೂನಿಟ್ ದಾಟಿ 1 ಯೂನಿಟ್ ಹೆಚ್ಚಿಗಾದ್ರೆ ತನ್ನಷ್ಟಕ್ಕೆ ತಾನೇ ಕರೆಂಟ್ ಕಟ್. ಆಮ್ಯಾಗ 1 ಯೂನಿಟ್ ರೊಕ್ಕ ಕಟ್ಬೇಕಾದ್ರ 5.5 ರೂಪಾಯಿನ 1 ಯೂನಿಟ್ಗೆ ಕಟ್ಟಿದಾಗ ನೀವು ನೆಕ್ಸ್ಟ್ ಸ್ಟಾರ್ಟ್ ಆಗ್ಬೇಕಾದ್ರ 2 ತಾಸ ನೋಡ್ರಿ. ಕರೆಂಟ್ ಸ್ಟಾರ್ಟ್ ಆಗಕ್ಕ 2 ತಾಸ, ಕಟ್ ಆಗಕ್ಕ ಕೇವಲ 10 ಸೆಕೆಂಡ್ ಸಾಕು. ಇದು ಒಂದೇದೇ ನೇರವಾಗಿ ಜನಸಾಮಾನ್ಯರ ಮ್ಯಾಗ ಹೊಡತ್ತ. ಈಗ ಬ್ಯಾಸಿಗೆಯಲ್ಲಿ ನಾವ್ ಏನ್ ಮಾಡ್ತೀವಿ, ರೈತರಿಗೆ ಮಾಡ್ತಿರ್ತೀವ, ಬೆಳೆ ಉಳಿಸ್ಬೇಕಂತ ಹೇಳಿ ಒಂದು ಬೋರ್ ಇರ್ತೈತಿ, ನಮ್ದು ಬಿಕ್ಕಾಕ್ ಹತ್ತಿರ್ತೈತಿ. ಅಂದ್ರ ಮೋಟರ್ ಚಾಲು ಆದ ಕೂಡಲೇ ಒಂದ್ ಮುಗಿದು 1-2 ನಿಮಿಷ ಬಿಡುದು, ಅಂದ್ರೆ ಬಿಕ್ಕುದು ಅಂತ ಹೇಳ್ತೀವಿ ನಾವು. ಅಲ್ಲಿ ಕರೆಂಟ್ ಹೆಚ್ಚು ಕಡೆ ಬರ್ತಿರ್ತೈತಿ. ನಾವು ಸಂಕಟಕ್ಕೆ ಮತ್ತೊಂದು ಬೋರ್ ಹಾಕ್ತಿವಿ, ಮತ್ತೊಂದು ಬೋರ್ ಹಾಕಿ ಈ KB ಎಸ್ಕಾಂ ಬೋರ್ಡ್ನಾಗ ಪರ್ಮಿಷನ್ ತಂದ ನಾವು ಅಟ್ಟೊಟ್ಟಿಗೆ ಮಾಡುವಟ್ಟಿಗೆ ನಮ್ ಬೆಳಿ ಒಣಗಿ ಹೋಗತ್. ನಾವೇನ್ ಮಾಡ್ತೀವಿ, ಬೋರ್ ಹಾಕಿದ ತಕ್ಷಣ ಮೋಟರ್ ತಂದು ಬಿಟ್ಟು ಮತ್ತೊಂದ್ ಏನ್ ಹೆಚ್ಚುವರಿ TC ಏನ್ರ ಆಗೋಲ್ತಕ್ಕದನ ತಕ್ಷಣ ಕರೆಂಟ್ ಹಾಕಿ ಹೊಲಕ್ ನೀರ್ ಹಾಸಿ ಬೆಳಿ ಉಳಿಸ್ತೀವಿ. ಬೆಳಿ ಉಳಿಸುವೋಸ್ಕರ ನಾವು ಮಾಡ್ತೀವಿ. ಖಾಸಗೀಕರಣ ಆದ್ರೆ ಸಡಗ್ಗನೆ ಕೇಸ್, ಹೆಚ್ಚು ಕಡಿಮೆ ಆದ್ರ ಸ್ಮಾರ್ಟ್ ಮೀಟರ್ ಅಂತ. ಏನ್ ಸ್ಮಾರ್ಟ್ ಮೀಟರ್ ರೀ? ಮೊದಲ ನಿಮ್ಮ ತಲೆ ಒಳಗಿನ ಬುದ್ಧಿ ಐತಲ್ರಿ ನರೇಂದ್ರ ಮೋದಿಜಿ ಅವರೇ, ನಿರ್ಮಲಾ ಸೀತಾರಾಮನ್ ಅವರೇ, ನಿಮ್ಮ ಬುದ್ಧಿ ಸ್ಮಾರ್ಟ್ ಮಾಡ್ಕೋರಿ. ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡಿದಿರಿ, ಸಾರಿ ಬ್ಯಾಂಕ್ಗಳನ್ನ ವಿಲೀನಗೊಳಿಸಿದಿರಿ. 1-2 ನಿಮ್ದು. ಏನಾದ್ರೂ 12 ವರ್ಷ ನೀವು ರಾಜ್ಯಭಾರ ಮಾಡ್ತಾ ಇದ್ದೀರಿ, ಏನಾದ್ರೂ 12ರ ಕೆಲಸ ಒಳ್ಳೆಯವ್ರನ್ನು ಎನಿಸೇರುವಂತ ಪರಿಸ್ಥಿತಿ ಇದೇನ್ರಿ ಇವತ್ತು? ನಮಗ ತತ್ಕ್ಷಣ ಕರೆಂಟ್ ಕೊಡ್ಬೇಕಂತ ಹೇಳಿ ರೈತರಿಗೆ ಒಂದು ಕಾನೂನಿದೆ. ಏನಂದ್ರ ನಮ್ಮಲ್ಲಿ ಒಂದೇ ಒಂದು ಮೋಟರ್ 10 HP ಮೋಟರ್ ನಡೆಸಬೇಕಾದ್ರ ನಮಗೇನಾಗೈತಿ, ಗೋರ್ಮೆಂಟ್ ನಾವು ಪಾವತಿ ಮಾಡಿದ ತಕ್ಷಣ ಒಂದು ತತ್ಕ್ಷಣ TC ಕುಂದಿಸ್ಬೇಕಂತ ನಿಯಮಾವಳಿಯನ್ನ ಮಾಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ. ಇದು ಖಾಸಗೀಕರಣ ಆದ್ರೆ ಇವೆಲ್ಲ ರದ್ದಾಗತ್ರಿ. ಖಾಸಗೀಕರಣ ಆದ್ರೆ ಇದು ರದ್ದಾಗಿ ನಾವು ರೈತರು ಬಹಳ ಕಷ್ಟಕ್ಕೀಡಾಕಿವಿ. ಕಷ್ಟಕ್ಕೀಡಾಗೋಕ್ಕಿಂತ ಮುಂಚಿತ ಪ್ರತಿಯೊಬ್ಬ ಜನಸಾಮಾನ್ಯ ಈ ಹೋರಾಟವನ್ನ ಅರ್ಥ ಮಾಡಿಕೊಂಡು ತಹಸೀಲ್ದಾರ್ ಆಗಲಿ, ನಮ್ಮ ರಾಜ್ಯ ಸರ್ಕಾರಕ್ಕೆ CM ನಾಗಲಿ, ಕೇಂದ್ರ ಸರ್ಕಾರಕ್ಕಾಗ್ಲಿ ನೀವು ಸೋಷಿಯಲ್ ಮೀಡಿಯಾ ಮುಖಾಂತರ ಈ ವಿಷಯ ಮುಟ್ಸುವ ಕೆಲಸ ಮಾಡ್ರಿ. ಇಲ್ಲರ ನಾವ್ ಇನ್ನೂ ಬಹಳ ಅನಾಹುತಕ್ಕೆ ಒಳಗಾಗ್ತೀವಿ. ಈಗ ನೋಡ್ರಿ, ಕೃಷ್ಣಾ ನದಿ ಬೆಲ್ಟ್ ಪಕ್ಕಕ್ಕದೀವಿ ನಾವು. 1 ಮೋಟರ್ ನಮ್ಮದು ನಡೆಸ್ತಾ ಇದೀವಿ, ನಮಗೆ ನೀರಿನ ಕೊಳಿಮೆಯಾಗಿರ್ತೈತಿ. ಮತ್ತೊಂದು ಮೋಟರ್ ಹಾಕಿ ಹೊಡಿಬೇಕಂದ್ರ ಜಲ್ನಯನ ಒಳಗ ಆಲ್ಮಟ್ಟಿ ಬೋರ್ಡ್ ಒಳಗ ನಾವು ಪರ್ಮಿಷನ್ ತರ್ತಾನಂದ್ರ 3 ತಿಂಗಳು ಹೋಗತ್ರಿ. ಇಲ್ಲಿ ಅದಾಡಕ್ಕ 3 ತಿಂಗಳು ಹೋಗತ್ತ. ನಮ್ ಬೆಳೆ ಉಳಿತೈತೇನ್ರಿ? ನಾವು ಎಸ್ಕಾಂ ಡಿಪಾರ್ಟ್ಮೆಂಟ್ ದಾಗ ಹೆಚ್ಚು ಕಡಿಮೆ ಮಾಡಿ ಹೆಂಗೋ ಮಾಡಿ ಜೀವನ ಸಾಕ್ತೀವಿ. ನೀವು ನೀರು ಖಾಸಗೀಕರಣ ಮಾಡುದು, ಡ್ಯಾಮ್ಗಳನ್ನ ಖಾಸಗೀಕರಣ ಮಾಡುದು, ಮತ್ತು ಈಗ ಎಸ್ಕಾಂ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನರೇಂದ್ರ ಮೋದಿಜಿ ಅವರೇ, ನಮ್ದು ವಿರೋಧ ಇದೆ. DK ಸಾಹೇಬ್ರೆ, ರಾಜ್ಯದ ಹೊಸದಾಗಿ ನೀವು ಮಂತ್ರಿಗಳನ್ನಾಗಿದ್ದೀರಿ. ಜನಸಾಮಾನ್ಯರ ನೋವುಗಳನ್ನ ಅರ್ಥ ಮಾಡ್ಕೋರಿ. ಇಲ್ದ್ರೆ ನಿಮಗೆ ಮುಂದಿನ ಸಾರಿ
ನೀವು ಇವತ್ತೇನ್ ಆಡಳಿತ ಮಾಡತ್ತೀರಿ, ವಿರೋಧ ಪಕ್ಷದಾಗ ಕುಂದಿರ್ತೀರಿ. ಮತ್ತೆ ವಿರೋಧ ಪಕ್ಷದಾಗ ಕೂತ್ರ ಪಾಡ ನಿಮ್ಮ ಏನೈತೆ, ವಿರೋಧ ಪಕ್ಷದಾಗ 25% MLA ಬರ್ಬೇಕಲ್ಲ, ಅದನ್ನು ಬರುದಿಲ್ಲ. ಅದಕ್ಕ ಕಾಂಗ್ರೆಸ್ದವ್ರೆ ನೀವು ಜಾಗೃತರಾಗ್ರಿ, ನೀವೇನು ಒಳ್ಳೆಯವರಲ್ಲ. ಮತ್ತು ಕೇಂದ್ರ ಸರ್ಕಾರಕ್ಕೆ ಬೈದ ಕೂಡಲೇ ನೀವು ಶಬಾಷ್ ತಟ್ಕೋಬೇಡ್ರಿ, ದುಬ್ಬದ ಮ್ಯಾಗ ಕೈ ಇಟ್ಕೋಬೇಡ್ರಿ. ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಲಜ್ಜೆಗೆಟ್ಟವು. ಜನಸಾಮಾನ್ಯರ ಮ್ಯಾಗ ಭಾರ ಆಗ್ತಾ ಇದ್ದಾರೆ. ಅವರ ಬದಲು ಕಾಳಜಿ ಇಲ್ಲ ಅವರಿಗೆ. ದಯಮಾಡಿ ನಾವು ಖಾಸಗೀಕರಣ ಮಾಡ್ಲಿಕ್ಕೆ ನೀವೇನು ಹೊರಟಿದ್ದೀರಿ, ನಮ್ದು ವಿರೋಧ ಇದೆ, ಇದು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ವಿರೋಧವನ್ನು ನಾವು ಮನವಿ ಸಲ್ಲಿಸಿದ ನಂತರ ನೀವು ಅರ್ಥ ಮಾಡಿಕೊಂಡು ಈ ಖಾಸಗೀಕರಣ ರದ್ದು ಮಾಡ್ಬೇಕಂತೇಳಿ ನಾವು ಭಾವಿಸ್ಕೊಂಡು ಇವತ್ತ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಸಂಘದ ಅಧ್ಯಕ್ಷರು ಶಿವಲಿಂಗ್ ಟಿರ್ಕಿ ಅವರು ಬಂದ ಒಂದೆರಡು ಮಾತುಗಳನ್ನು ಮಾತಾಡಿ ಅವರು ನಮ್ಮ ನೋವುಗಳನ್ನ ಈ ಸರ್ಕಾರಕ್ಕೆ ಮುಟ್ಟಿಸ ಒಂದಾಗಿ ಬರೀ ಕಡೆ ಮನವಿ ತಗೊಂಬರ್ರಿ ರಾಜೇಂದ್ರ. ಇವತ್ತು ರಾಜ್ಯಾದ್ಯಂತ ವಿದ್ಯುತ್ತನ್ನ ಬಳಸುವಂತಹ ಜನಸಾಮಾನ್ಯರು, ನೇಕಾರರು, ರೈತರು, ಕಾರ್ಮಿಕರು ಒಂದು ದೊಡ್ಡ ಹೋರಾಟವನ್ನು ಮಾಡಕತ್ತೀವಿ. ಈಗಾಗಲೇ 3 ವರ್ಷದ ಹಿಂದನ ಸಹಿತ ನಾವೊಂದು ಮನವಿ ಕೂಡ ಕೊಟ್ಟಿದ್ದೀವಿ. ನಾವೇನು ಬಳಸುವಂತ ವಿದ್ಯುತ್ ಐತಿ ಅದನ್ನ ಖಾಸಗೀಕರಣಗೊಳಿಸಬಾರ್ದು. ಯಾಕೆ ಖಾಸಗೀಕರಣಗೊಳಿಸಬಾರ್ದು ಅಂತಂದ್ರ, ಖಾಸಗೀಕರಣ ಒಂದು ಸಂಸ್ಥೆ ಕೊಟ್ಟ ಮೇಲೆ ಸಂಸ್ಥೆಯನ್ನ ನಡೆಸುವವರು ಅವ್ರದೊಂದು ಉದ್ದೇಶ ಇರ್ತೈತಿ. ಶತಾಯಗತಾಯ ಆ ಸಂಸ್ಥೆಯನ್ನ ಲಾಭಕ್ಕೆ ತರಬೇಕನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಅವರು ನಡೆಸ್ತಿರ್ತಾರ. ಆ ಉದ್ದೇಶಕ್ಕಾಗಿ ಅದನ್ನ ಮಾಡಬಾರ್ದು ಅಂತೇಳಿ ಒತ್ತಾಯವನ್ನ ಮಾಡೋದ್ರ ಜೊತೆಗೆ ಇವತ್ತು ಏನು ಟಾಟಾ ಕಂಪನಿಯವರಿಗೆ ರಾಜ್ಯದಲ್ಲಿ ವಿದ್ಯುತ್ ಏನು ನಿಗಮಗಳದಾವ ಅವುಗಳನ್ನ ಖಾಸಗೀಕರಣಗೊಳಿಸುವುದರ ಮೂಲಕ ನಮ್ಮ ಮೇಲೆ ಇಲ್ಲಸಲ್ಲದ ಒಂದು ಭಾರವನ್ನು ಹೊರಿಸುವಂತ ಕೆಲಸವನ್ನ ಸರ್ಕಾರಗಳು ಮಾಡಾಕತ್ತಾವ. ನಾವು ಪ್ರತಿದಿನ ಬೀದಿಯ ಮೇಲೆ ಹೋರಾಟಗಳನ್ನು ಮಾಡಿ ರೈತರು ಉಚಿತ ವಿದ್ಯುತ್ ತಗೊಳಕತ್ತೀವಿ, ನೇಕಾರರು ಉಚಿತ ವಿದ್ಯುತ್ ತಗೊಳಕತ್ತೀವಿ. ನಾಳೆ ಅದು ಖಾಸಗೀಕರಣ ಆತಂದ್ರೆ ನಮ್ಗ ಎಲ್ಲೋ ಭಯ ಐತಿ, ನಮ್ಮ ಒಂದು ಸೌಲಭ್ಯವನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ನಾವು ನೋಡ್ತೀವಿ, ಪ್ರತಿದಿನ ನಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಾಕತ್ತೀವಿ, ಉದ್ಯೋಗದಿಂದ ವಂಚಿತರನ್ನಾಗಿ ಮಾಡಾಕತ್ತೀವಿ, ಕೆಲಸಗಳಿಲ್ಲಾರ್ದ ಹಂಗ ತಿರುಗಾಡಕತ್ತಾರ. ಇಂಥ ಪರಿಸ್ಥಿತಿ ಒಳಗೆ ಇವತ್ತ ನಾವು ಚಾಲುಚೂರು ಉದ್ಯೋಗವನ್ನು ಮಾಡ್ಕೊಳ್ಳಿಕ್ಕೆ ಉಪಜೀವನ ಆಗಬೇಕು, ಇದ್ದಷ್ಟೊಳಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಂತೇಳಿ ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿಯುವಂತ ಕೆಲಸ ಮಾಡ್ತೀವಿ. ವಿದ್ಯುತ್ ಅನ್ನು ಸರಿಯಾಗಿ ಕೊಡಂಗಿಲ್ಲ. ಕೊಟ್ಟ ಮೇಲೆ ಇವತ್ತು ಅದನ್ನು ಕೂಡ ಖಾಸಗೀಕರಣ ಮಾಡೋದ್ರಿಂದ ಇದು ಜನಸಾಮಾನ್ಯರ ಮೇಲೆ ಸಾಕಷ್ಟು ಹೊರೆಯನ್ನು ಮಾಡುವಂತ ಕೆಲಸ ಮಾಡಾಕತ್ತಾರೆ. ನೋಡ್ರಿ, ಈಗಾಗಲೇ ನಾವೇನು ತೆರಿಗೆಯನ್ನು ಕಟ್ತೀವಿ ಆ ಹಣದಲ್ಲಿ ಮೂಲಭೂತ ಸೌಲಭ್ಯಗಳನ್ನ ತಯಾರಿಸಿ ವಿದ್ಯುತ್ ಕಂಪನಿ ಇರಬಹುದು, ಬೇರೆ ಬೇರೆ ಎಲ್ಲ ಇಲಾಖೆಗಳು ಕೂಡ ನಮ್ಮ ತೆರಿಗೆ ಹಣದಲ್ಲಿ ಬಂಗ್ಲೆ ಕಟ್ತಾರ, ಬೇಕಾದಂತ ಭೂಮಿ ತಗೋತಾರ, ನೀರು ತಗೋತಾರ, ಎಲ್ಲವನ್ನು ನಮ್ಮ ಹಣದಲ್ಲಿ ತಗೊಂಡು ಇವತ್ತು ಅದನ್ನ ಖಾಸಗಿಯವರಿಗೆ ಕೊಟ್ಟಿಗೆಸಿಂದ ನಾಳೆ ಅವರಿಂದ ತಾವು ಕೂಡ ಬಿಸಿನೆಸ್ ಮಾಡುವಂತ ಮೊನೋಪಲಿಯನ್ನ ಇವತ್ತ ನಮ್ಮನ್ನ ಆಳುವಂತಹ ಸರ್ಕಾರಗಳು ಮಾಡಾಕತ್ತಾರ. ಇದು ಪ್ರತಿಯೊಬ್ಬರಿಗೂ ಅನ್ಯಾಯ ಆಕತಿ. ಇದನ್ನ ಮಾಡಬಾರ್ದು ಅಂತೇಳಿ ನಾವೆಲ್ಲರೂ ಖಂಡಿಸಿ ಖಾಸಗೀಕರಣ ಮಾಡ್ಲೇಬಾರ್ದು. ಇವತ್ತು ರೈಲನ್ನು ಖಾಸಗೀಕರಣ ಮಾಡಕ್ ಹೊಂಟ್ರಿ, ವಿಮಾನಗಳನ್ನು ಖಾಸಗೀಕರಣ ಮಾಡಕ್ ಹೊಂಟ್ರಿ, ಜೊತೆಗೆ ನಾವು ಇವತ್ತು ಮನೆಗೆ ದೀಪ ಹಚ್ಚುವಂತ ಕರೆಂಟ್ ಅನ್ನು ಕೂಡ ಖಾಸಗೀಕರಣ ಮಾಡಿದ್ರಿ ಅಂದ್ರ ನಾಳೆ ನಮ್ಮ ಮೊಬೈಲ್ ಕರೆನ್ಸಿ ಮುಗಿದ ತಕ್ಷಣ ಹೆಂಗ ಔಟ್ ಗೋಯಿಂಗ್ ಇನ್ಕಮಿಂಗ್ ಕರೆ ಬಂದ್ ಆಕ್ಕವ, ನಮ್ಮ ಪರಿಸ್ಥಿತಿನೂ ಹಂಗ ಆಕತಿ. ಮತ್ತೆ ಹಿಂದಿನ ಕಾಲ ಹಿಲಾಲುಗಳನ್ನ ಹಚ್ಕೊಂಡು ಚಿಮ್ನಿಯನ್ನ ಹಚ್ಕೊಂಡು ನಾವು ಕೆಚ್ಚೋದಿರ್ಬೋದು, ರೈತರು ದನಗಳಿಗೆ ಮೇವು ಹಾಕುವಂತದಿರ್ಬೋದು. ಇಂಥ ಪರಿಸ್ಥಿತಿ ವಾಪಸ್ ಬರಬಾರ್ದು. ಅದಕ್ಕಾಗಿ ಇವತ್ತು ಅವೆಲ್ಲ ಏನು ವಿಕಸಿತ ಭಾರತ ಅಂತ ಹೇಳ್ತೀರಿ, ನಾವು ಬಹಳಷ್ಟು ಮುಂದುವರಿದ ನಗರಗಳನ್ನ ಮಾಡ್ತೀವಿ ಅಂತ ಹೇಳ್ತೀರಿ, ಅದೆಲ್ಲವನ್ನು ಮಾಡ್ಬೇಕಾದ್ರೆ ಎಲ್ಲ ಖಾಸಗೀಕರಣ ಮಾಡೋದ್ರಿಂದ ಆಗಂಗಿಲ್ಲ. ನೀವು ನಿಮಗೆ ಕೆಲಸ ಮಾಡಕ್ ಆಗ್ಲಾರ್ದಕ್ಕ ಬೇರೆಯವ್ರಿಗೆ ಕೊಡುವಂತ ಕೆಲಸಗಳನ್ನ ಮಾಡಬಾರ್ದು. ಇಲಾಖೆಯಿಂದ ಕೆಲಸ ತಗೋಬೇಕು. ಈಗ 2,84,000 ಹುದ್ದೆಗಳ ಖಾಲಿ ಅದಾವ. ಅವುಗಳನ್ನ ತುಂಬಿಕೊಂಡು ನಮಗೂ ಕೂಡ ಸೇವೆಯನ್ನು ಕೊಡುವಂತ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ಒತ್ತಾಯಿಸಿ ಇವತ್ತು ಖಾಸಗೀಕರಣವನ್ನು ನಾವು ಸಂಪೂರ್ಣವಾಗಿ ವಿರೋಧಿಸ್ತೀವಿ, ಇದನ್ನು ಖಂಡಿಸ್ತೀವಿ. ಇದು ಆಗ್ಲೇಬಾರ್ದು ಅಂತೇಳಿ ಇವತ್ತು ನಾವು ರಾಜ್ಯ ಸರ್ಕಾರ ಮತ್ತು ಏನು ವಿದ್ಯುತ್ KERC ಬೋರ್ಡ್ ಐತಿ ಅದಕ್ಕೆ ಮನವಿಯನ್ನ ನಮ್ಮ ರೈತರ ಸಂಘದ ಮನವಿ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಮನವಿಯನ್ನ ಕೊಡುವುದ್ರ ಮೂಲಕ ನಾವು ಈ ವ್ಯವಸ್ಥೆಯನ್ನ ವಿರೋಧ ಮಾಡಾಕತ್ತೀವಿ. ಸರ್ಕಾರ ಕೂಡಲೇ ಇದನ್ನು ಕೈ ಬಿಡ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಇವತ್ತು ನೇಕಾರ ಜೊತೆಗೆ ಇವತ್ತು
ರಾಜ್ಯದಲ್ಲಿ ಸಾಲದ ಹೊರೆಯಿಂದ 55 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇವತ್ತು 56ನೇ ಒಬ್ಬ ನೇಕಾರರ ಸಾಲದ ಹೊರೆಯಿಂದ ಬನಟ್ಟಿ ನಗರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾರ. ಇವು ಎಲ್ಲವೂ ಕೂಡ ಆರ್ಥಿಕ ಹೊರೆಯ ಮೇಲೆ ಆಗುವಂತ ಒಂದು ದುಷ್ಪರಿಣಾಮ. ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡಬೇಕು. ಇಂತಹ ಘಟನೆಗಳು ಮುಂದೆ ನಡಿಬಾರದು ಅಂತಂದ್ರೆ ಸಮರ್ಪಕ ಯೋಜನೆಗಳನ್ನ ಒದಗಿಸಬೇಕು ಅಂತ ಹೇಳಿ ಕೂಡ ಈ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಪರಿಹಾರ ಕೊಟ್ಟಿಲ್ಲ ಇನ್ನೂ ತನಕ ಪರಿಹಾರ ವ್ಯವಸ್ಥೆ ಈಗಾಗಲೇ 55 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಇವತ್ತಿಂದು 56ನೇದು. ಇಲ್ಲಿವರೆಗೆ ಕೇವಲ 25 ಕುಟುಂಬಗಳಿಗೆ ಮಾತ್ರ ಪರಿಹಾರ ಕೊಟ್ಟಾರ. ಇನ್ನೂರು ಕುಟುಂಬಗಳಿಗೆ ಪರಿಹಾರ ಕೊಟ್ಟಿಲ್ಲ. ತಾವು ಶೀಘ್ರವಾಗಿ ಇದನ್ನ ಪರಿಹಾರ ಕೊಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಬೇಕು. ಯಾಕೆ ಮಾಡ್ಬೇಕಂತಂದ್ರ ಸ್ವತಃ ತಾವೇ ನೇಕಾರ ಸಮಸ್ಯೆಗಳನ್ನ ಅಧ್ಯಯನ ಮಾಡಾಕ ತೇರದಾಳ ಮತಕ್ಷೇತ್ರಕ್ಕೆ ಬಂದ ನೇಕಾರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಏನ್ ಆತ್ಮಹತ್ಯೆ ಮಾಡ್ಕೊಂಡಂತವ್ರ ಮನೆಗೆ ಕೂಡ ಭೇಟಿ ಕೊಟ್ಟಿದ್ರಿ. ಕೇವಲ 25 ಕುಟುಂಬಗಳಿಗೆ ಮಾತ್ರ ಪರಿಹಾರ ಕೊಟ್ಟಿರಿ. 200 ಕುಟುಂಬಗಳಿಗೂ ಪರಿಹಾರ ಕೊಟ್ಟ ಮತ್ತ ಅವ್ರ ಹೆಂಡತಿ ಮಕ್ಕಳು ಕೂಡ ಊರು ಹಾಕೋಬಾರದು ಅಂತ ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಕಿಸಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಹೋದ್ರಲ್ಲ ಕಾರ್ಯದರ್ಶಿಗಳು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ, ಮಿಲ್ಲರ್ ಟ್ಯಾಂಕ್ ಬೆಡ್ ಏರಿಯಾ, ವಸಂತ ನಗರ್, ಬೆಂಗಳೂರು ಇವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ವಿಷಯ: ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಖಾಸಗಿ ಕಂಪನಿಗಳ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ಚಟುವಟಿಕೆಗಳ ಅರ್ಜಿಯ ಆಕ್ಷೇಪಣೆ ಸಲ್ಲಿಕೆ. ಕರ್ನಾಟಕ ಪ್ರಮುಖ ದಿನಪತ್ರಿಕೆಗಳಲ್ಲಿ ಮುಂಬೈನ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಎಂಬ ಖಾಸಗಿ ಸಂಸ್ಥೆಯೊಂದು ಕರ್ನಾಟಕ ಸರ್ಕಾರ ಸೌಮತ್ಯಗೊಳಪಡುವ ಎಲ್ಲಾ ವಿದ್ಯುತ್ ವಿತರಣಾ ಕಂಪನಿಗಳ ಆಯಾ ಪ್ರದೇಶಗಳಲ್ಲಿ ಸಮಾನಾಂತರವಾಗಿ ವಿತರಣಾ ಕಾರ್ಯಕ್ಕೆ ಪರವಾನಗಿಯನ್ನು ಕೋರಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಸಲ್ಲಿಸಿ ಆಕ್ಷೇಪಣೆಯ ಆಹ್ವಾನಿಸಿರುವುದು ಪ್ರಕಟಣೆಯಾಗಿರುತ್ತದೆ. ರಾಜ್ಯದ ಪ್ರಜೆಯಾಗಿ ಹಾಗೂ ವಿದ್ಯುತ್ ಶಕ್ತಿಯ ಗ್ರಾಹಕನಾಗಿ ಜನತೆಯ ಮಾರಕವಾಗುವ ಈ ಖಾಸಗಿ ಅರ್ಜಿದಾರರ ಕಂಪನಿಯ ಅನುಮತಿ ನೀಡದೆ ಅರ್ಜಿಯನ್ನು ತಿರಸ್ಕರಿಸಬೇಕು. ತಮ್ಮಲ್ಲಿ ಕೋರುತ್ತಾ ನನ್ನ ಆಕ್ಷೇಪಣೆಗಳನ್ನು ಸಲ್ಲಿಸುತ್ತಿದ್ದೇನೆ. ರಾಜ್ಯದ ಸಂವಿಧಾನ ಶಿಲ್ಪಿ ಹಾಗೂ ಜನಪರ ಕಾಳಜಿಯ ದೂರದೃಷ್ಟಿ ಸಾಮಾಜಿಕ ಕಳಕಳಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942-43 ಜನಸೇವಾ ಚಟುವಟಿಕೆಗಳ ಸಂಸ್ಥೆಯಾದ ವಿದ್ಯುತ್ ಶಕ್ತಿ, ನೀರು ಹಾಗೂ ಲೋಕೋಪಯೋಗಿ ಮೊದಲಾದ ಸಂಸ್ಥೆಯನ್ನು ಸರ್ಕಾರದ ಹಿಡಿತದಲ್ಲಿಯೇ ನಿರ್ವಹಿಸಬೇಕಲ್ಲದೆ ಯಾವೇ ಕಾರಣಕ್ಕೂ ಲಾಭ ಗಳಿಕೆಗೆ ದೃಷ್ಟಿ ಖಾಸಗಿ ಸಂಸ್ಥೆಗಳಿಗೆ ನೀಡುವುದು ಸಲ್ಲವೆಂದು ತಿಳಿಸುತ್ತಾ ಅದು ಸದಾ ಸರ್ಕಾರದ ಕೈಯಲ್ಲಿಯೇ ಇರುವಂತೆ ಮಾಡಲು ಕೇಂದ್ರ ವಿದ್ಯುತ್ ಶಕ್ತಿ ಪ್ರಾಧಿಕಾರ ಹಾಗೂ ರಾಜ್ಯ ವಿದ್ಯುತ್ ಶಕ್ತಿಯ ಮಂಡಳಿಯ ಸ್ಥಾಪನೆ ಬುನಾದಿ ಹಾಕಿ ತನ್ಮೂಲಕ ಸರ್ಕಾರವು ಜನತೆಯ ಅನೇಕ ಜನಪರ ಯೋಜನೆಗಳನ್ನು ನೀಡಲು ಅನುಕೂಲ ಮಾಡಿರುತ್ತಾರೆ. ಇಂಥ ಅಪೂರ್ವವಾದ ಜನಪರ ಸೇವೆಯನ್ನು ಖಾಸಗಿ ಸಂಸ್ಥೆ ನೀಡುವುದು ಜನಪರ ಧೋರಣೆ ಕ್ರಮವಾಗಿದೆ, ಜನ ವಿರೋಧಿ ನೀತಿಯಾಗಿರುವುದರಿಂದ ತಾವು ದಯವಿಟ್ಟು ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸಲ್ಲಿಸುವ ಅರ್ಜಿಯನ್ನು ಪುರಸ್ಕರಿಸದೆ ರಾಜ್ಯದ ಗ್ರಾಹಕ ವರ್ಗದ ಹಿತದೃಷ್ಟಿಯಿಂದ ತಿರಸ್ಕರಿಸಬೇಕಾಗಿ ಕೋರಿ ನನ್ನ ಆಕ್ಷೇಪಣೆಯನ್ನು ಸಲ್ಲಿಸುತ್ತೇನೆ ಅಂತ ಗೌರವ ಮತ್ತು ವಂದನೆಗಳೊಂದಿಗೆ ಈ ಮನವಿ ಪತ್ರ ನಮ್ಮ ತಹಶೀಲ್ದಾರ್ ಸಾಹೇಬರನ್ನು ಒಪ್ಪಿಸುತ್ತಿದ್ದೇವೆ. ಎಲ್ಲರೂ ಒಂದೇ ಇಡ್ರಿ, ಆಮೇಲೆ ಕೊಟ್ಟು ಬಿಡ್ರಿ. ನೋಡ್ರಿ ಎಲ್ಲಾರ್ಗು ಹಿಡಿಯಕ ಹಂಗಿಲ್ಲ, ನೀವು ಹಂಗನಿಂದ ಕೈ ಬಿಡ್ರಿ, ಒಬ್ಬರು ಹಿಡ್ರಿ, ಒಬ್ಬರು ಹಿಡ್ರಿ. ಪ್ರತಿಭಟನೆಯನ್ನು ನಮ್ಮ ಕಾರ್ಯಾಲಯದ ಮುಂಭಾಗದಲ್ಲಿ ಬಂದು ತಾವು ಸಲ್ಲಿಸುವುದನ್ನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಘನ ಸರ್ಕಾರಕ್ಕೆ ತಮ್ಮ ಮನವಿಯನ್ನು ಸಲ್ಲಿಸುತ್ತೇನೆ ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ. ಧನ್ಯವಾದ.